ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್ಸ್. ನಾನು ಇವತ್ತೊಂದು ಸಾರಿ ಕುಚ್ಚು ವಿಡಿಯೋ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಬಾಡಿಯಲ್ಲಿ ನೋಡಿ ಈ ಥರ ಇದು ಥ್ರೆಡ್ ವರ್ಕ್ ಸಾರಿ, ಸಿಲ್ಕ್ ಸಾರಿಯೇ. ಸೊ ಪಲ್ಲು ಎಲ್ಲ ಈ ಥರ ಉಂಟು. ಇದಕ್ಕೆ ವಿದೌಟ್ ಕುಚ್ಚು, ಇದು ರಿಕ್ವೆಸ್ಟೆಡ್ ವಿಡಿಯೋ. ಇದೇ ಥರ ಮಾಡಬೇಕಂತ ಹೇಳಿದೆ ನಾನು. ಬಾಡಿಯಲ್ಲಿ ಇದು ಥ್ರೆಡ್ಡಲ್ಲಿ ಈಗ ವರ್ಕ್ ಮಾಡ್ತೇನೆ. ಕುಚ್ಚು ವಿದೌಟ್ ಕುಚ್ಚು ಡಿಸೈನ್ ಇದು. ಬಟ್ ಇದೊಂಥರ ಒಳ್ಳೇದುಂಟು ಡಿಸೈನ್. ಅವ್ರು ಕಳಿಸಿದ್ದೊಂದು ಅವರೇ ಡಿಸೈನ್ ಕಳಿಸಿದ್ದು ಇನ್ಸ್ಟಾಗ್ರಾಮಿಂದ ತೆಗೆದು. ಸೊ ಅದನ್ನು ನಾನೀಗ ಟ್ರೈ ಮಾಡ್ತಾ ಇದ್ದೇನೆ. ಫಸ್ಟಿಗೆ ನಾನು ಬೇಸ್ ಹಾಕ್ತೇನೆ. 2 ಸ್ಟೆಪ್ ಡಿಸೈನ್ ಇದು. ಕುಚ್ಚಿಗೂ ಬೇಕಾದವ್ರು ಕನ್ವರ್ಟ್ ಮಾಡ್ಕೊಳ್ಬೋದು. ಅದನ್ನು ನಾನು ಎಲ್ಲಿ ಅಂತ ಹೇಳ್ತೇನೆ ಮಾಡ್ತಾ ಹೋಗುವಾಗ. ಕಂಪ್ಲೀಟ್ ಕ್ಲಿಯರಾಗಿ ನೋಡಿ. ನಾನೀಗ 6-7 ದಾರ ತಗೊಂಡಿದ್ದೀನಿ ಹೇಳಿದೆಯಲ್ಲ. ಈಗ 2 ಸಲ ಲಾಕ್ ಮಾಡ್ತೇನೆ ಸಾರಿಗೆ. 1 ಸಲ ಲಾಕ್ ಮಾಡಿದೆ. ನಾನು ಯಾವಾಗಲೂ 2 ಸಲ ಲಾಕ್ ಮಾಡೋದು. ಸೊ 2 ಸಲ ಲಾಕ್ ಮಾಡಿದೆ. ಈಗ 1 2 ಚೈನ್ ಹಾಕಿ ಎಲ್ಲಿ ಬರ್ತದೆ ನೋಡಿ ಅಲ್ಲಿ ಲಾಕ್ ಮಾಡ್ತೇನೆ. ಪುನಃ 1 2 3 4 ಚೈನ್ ಹಾಕಿ ಅದು ಎಲ್ಲಿ ಬಂತು ನೋಡಿ ಲಾಕ್ ಮಾಡುವ. ಬೇಸ್ ಕರೆಕ್ಟ್ ಇರಬೇಕು ಕ್ರೋಶದಲ್ಲಿ. 1 ನೆಕ್ಸ್ಟ್ 1 2 3 4 5 6 ಚೈನ್ ಹಾಕಿ ಇದು ಹೀಗೆ ಸ್ಟ್ರೈಟ್ ಇದು ಮಾಡೋದಲ್ಲ, ಸ್ವಲ್ಪ 1 ಪಾಯಿಂಟ್ ಒಳಗೆ ತಗೊಂಡು ಲಾಕ್ ಮಾಡುವ 6 ಚೈನನ್ನು. ನೆಕ್ಸ್ಟ್ 4 ಚೈನ್ 1 2 3 4 ಚೈನನ್ನು ಎಲ್ಲಿ ಬರ್ತದೆ ನೋಡಿ ಅಲ್ಲಿ ಲಾಕ್ ಮಾಡುವ. ನೆಕ್ಸ್ಟ್ 1 2 ಚೈನ್ ಅದು ಎಲ್ಲಿದೆ ಇಲ್ಲಿಗೆ ಒಂದು ಬೇಸ್ ಕಂಪ್ಲೀಟ್ ಆಯಿತು. 4 ನೋಡಿ ನಾನು ಪುನಃ ರಿಪೀಟ್ ಮಾಡಿ. ಫಸ್ಟಿಗೆ ಲಾಕ್ 2 ಸಲ 2 ಚೈನ್, ಆನಂತರ 4 ಚೈನ್, ಆನಂತರ 6 ಚೈನ್ ಸ್ವಲ್ಪ ಬೆಂಡಲ್ಲಿ ಮಾಡಿದ್ದೇನೆ ಲಾಕ್ ಮಾಡಲಿಕ್ಕೆ, ಮತ್ತು 4 ಚೈನ್. ಇದೀಗ ಒಂದು ಬೇಸ್ ಆಗ್ತದೆ. ಪುನಃ 2 ಚೈನ್ ಹಾಕಿದೆ. ಈಗ ಪುನಃ ನೆಕ್ಸ್ಟ್ ಬೇಸ್ 1 2 3 4 ಚೈನ್ ಹಾಕೋದು. ಅದು ಎಲ್ಲಿ ಬರ್ತದೆ ನೋಡಿ ಅದನ್ನು ಇಲ್ಲಿ ಲಾಕ್ ಮಾಡೋದು. ಆ್ಯಕ್ಚುಲಿ ನಾನು ಸಾರಿ ಕುಚ್ಚು ವೀಡಿಯೋ ಹಾಕೋದಿಲ್ಲ ಅಂತ ಎನ್ಸ್ಕೊಂಡಿದ್ದೆ. ಬಟ್ ಒಬ್ಬರು ರಿಕ್ವೆಸ್ಟ್ ಮಾಡಿದ್ರು. ಇದು ರಿಕ್ವೆಸ್ಟೆಡ್ ವೀಡಿಯೋ ಬೇರೆ, ಅದು ವೀಡಿಯೋ ಮಾಡಿ ಕೊಡಲಿಕ್ಕೆ ಹೇಳಿದ್ದಾರೆ ಅವರು. 2 3 4 5 6. ಸೊ ನನಗೊಬ್ಬರು ಅಡ್ವೈಸು ಮಾಡಿದ್ರು, ನೀವು ಒಮ್ಮೆಲೆ ಸ್ಟಾಪ್ ಮಾಡಬೇಡಿ, ವಾರಕ್ಕೊಂದು 2 ದಿವಸ ಸಾರಿ ಕುಚ್ಚು ವೀಡಿಯೋನೂ ಹಾಕಿ. ಸೊ ಅದಕ್ಕೂ ಕೆಲವು ನೋಡುವವರು ಇರ್ತಾರಲ್ಲ ಕಸ್ಟಮರ್ ಅಂತ. ಈಗ 4 ಚೈನ್ 1 2 3 4 ಇದು ಎಲ್ಲಿ ಬರ್ತದೆ ನೋಡಿ ಅಲ್ಲಿ ಲಾಕ್ ಮಾಡೋದು. ಇನ್ನು ಪುನಃ 2 ಚೈನ್ ನೆಕ್ಸ್ಟ್ ಬೇಸಿಗೆ ಇದೇ ಥರ ರಿಪೀಟ್ ಆಗೋದು. 6 ಚೈನ್ ಆ ಸೈಡ್ ಈ ಸೈಡ್ 4 ಚೈನ್ ಇರಬೇಕು, ಮತ್ತು 2 ಚೈನ್ ಮಾಡಿ ಪುನಃ ಕಂಟಿನ್ಯೂಷನ್. ಇದೇ ಬೇಸ್ ಲೈನ್. ಇದನ್ನು ನಾನು ಕಂಟಿನ್ಯೂ ಮಾಡಿ ನಿಮಗೆ ತಂದು ತೋರಿಸ್ತೇನೆ. ಈಗ ಈ ಸ್ಟೆಪ್ಪು ಫಸ್ಟ್ ರೋ ಕಂಪ್ಲೀಟ್ ಆಯಿತು. ಸೆಕೆಂಡ್ ರೋ ಸೇಮ್ ಥ್ರೆಡ್ಡಲ್ಲೇ ನಾನು ಲಾಕಿನ ಮೇಲೆ ಲಾಕ್ ಮಾಡ್ತೇನೆ. 2 ಸಲ ಲಾಕ್ ಮಾಡಿದ್ದೇನಲ್ಲ ಸ್ಟಾರ್ಟಿಂಗ್ಗೆ, ಅದು 2 ಸಲನೂ ಲಾಕ್ ಮಾಡ್ತೇನೆ. ಆಗ ಸೆಕ್ಯೂರ್ ಆಗ್ತದೆ ಥ್ರೆಡ್ ಅಂತ. ಈಗ ನಾನು ದಾರ ಮೇಲೆ ಎತ್ತೇನೆ. ಇಲ್ಲಿ ಒಂದು 3 mm ಸ್ವಲ್ಪ ದೊಡ್ಡ ಮೀಡಿಯಮ್ ಸೈಜ್ ಬೀಡ್ ತಗೊಂಡಿದ್ದೇನೆ. ಅದನ್ನು ಇದರಲ್ಲಿ ಪಾಸ್ ಮಾಡ್ತೇನೆ ದಾರದಲ್ಲಿ. ಬೀಡ್ ಲಾಕ್ ಮಾಡ್ತೇನೆ. ಮತ್ತು ಇಲ್ಲಿ ಉಂಟಲ್ಲ ನೋಡಿ, ಸರಿ ನೋಡಿ, 2 ಚೈನ್ ಹಾಕಿ ನಾನು ಲಾಕ್ ಮಾಡಿದ್ದೇನಲ್ಲ ಅಲ್ಲಿಗೆ 1 ಸೆಕೆಂಡ್ ಇಲ್ಲೂ ಬೀಡ್ ಲಾಕ್ ಮಾಡಿದೆ. ಇಲ್ಲಿ ನೋಡಿ 2 ಚೈನ್ ತಗೊಂಡಿದ್ದು, 2 ಚೈನ್ ಲಾಕ್ ಉಂಟಲ್ಲ ಅಲ್ಲಿ ಹೋಗಿ ನಾನು ಇದನ್ನು ಲಾಕ್ ಮಾಡುವ ಬೀಡನ್ನು. ಈಗ ಇದಕ್ಕೆ 4 ಚೈನ್ ಗ್ಯಾಪ್ ಇರೋದು. ಈ 4 ಚೈನ್ ಗ್ಯಾಪಲ್ಲಿ 1 ಸಲ ನಾನು ಲಾಕ್ ಮಾಡ್ತೇನೆ. ಆ ಡಿಸೈನಲ್ಲಿ ಅದೇ ಥರ ಇದೆ. ಇದು ಟ್ರಿಬಲ್ ಕ್ರೋಶ ಮಾಡ್ತಾ ಇರೋದು ನಾನು ಕಂಬ. ಈ 6 ಇದುಂಟಲ್ಲ ಅದರಿಂದ ಒಂದು ಟ್ರಿಬಲ್ ಕ್ರೋಶ ಕಂಬ ಮಾಡು. 1 2 2ರಲ್ಲಿ 1 2ರಲ್ಲಿ 1 3 ಸಲ 2ರಲ್ಲಿ 1 ಬರ್ತದೆ ಟ್ರಿಬಲ್ ಕ್ರೋಶ ಅಂದರೆ. ಈಗ ನಾನು 1 2 3 ಚೈನ್ ತಗೊಳ್ತೇನೆ. 3 ಚೈನ್ ಇದಕ್ಕೆ ಪಿಕೌಟ್ ಮಾಡ್ತೇನೆ. ಇದು ಒಂದು ಪಿಕೌಟ್ ಆಯಿತು. ಪುನಃ ಟ್ರಿಬಲ್ ಕ್ರೋಶ 6 ಇದುಂಟಲ್ಲ ಚೈನ್ ಉಂಟಲ್ಲ ಅದರಲ್ಲಿ ನಾನು ಟ್ರಿಬಲ್ ಕ್ರೋಶ ಮಾಡ್ತಿದ್ದದ್ದು. ಈಗ ಪುನಃ ರಿಪೀಟ್ ಮಾಡ್ತೇನೆ ನಾನು ನಿಮಗೆ. 1 2 3 ಇದನ್ನು ಪುನಃ ಎಲ್ಲಿ ಬರ್ತದೆ ನೋಡಿ ಅಲ್ಲಿ ಇದು ಇದಕ್ಕೆ ಪಿಕೌಟ್ ಮಾಡೋದು ಆ ಟ್ರಿಬಲ್ ಕ್ರೋಶ ಕಂಬಕ್ಕೆ. ಇಲ್ಲಿ ನೋಡಿ ನಾನು ಲಾಕಲ್ಲಿ 2 ಸಲ ಲಾಕ್ ಮಾಡಿದೆ. ಈ 2 ಚೈನ್ ಗ್ಯಾಪಲ್ಲಿ ನಾನು ಒಂದು ಬೀಡ್ ತಗೊಂಡು ಬೀಡ್ ಲಾಕ್ ಮಾಡಿ ಆ 2 ಚೈನ್ ಗ್ಯಾಪಿನ ಲಾಕಿನ ಮೇಲೆ ಲಾಕ್ ಮಾಡಿದೆ. ಈ 4 ಚೈನಲ್ಲಿ ಒಂದೇ ಸಲ ನಾನು ಲಾಕ್ ಮಾಡಿದ್ದೇನೆ. ಈಗ ಈ ಟ್ರಿಬಲ್ ಕ್ರೋಶ ಕಂಬ ಮಾಡ್ತೇನೆ. 2 ಸಲ ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಪುನಃ 1 2 ದಾರ ಒಂದು ಮಿಸ್ ಆಗಬಾರ್ದು 3 ಇದು ಪಿಕೌಟಿಗೆ. ಈಗ ನಾನು ಟ್ರಿಬಲ್ ಕ್ರೋಶ ಕಂಬ ಮಾಡಿದ್ದೇನಲ್ಲ ಅದಕ್ಕೆ ಹೋಗಿ ಲಾಕ್ ಮಾಡಿದ್ದು ಪಿಕೌಟ್ ಆಗ್ತದೆ. ಇಲ್ಲಿ 3 ಪಿಕೌಟ್ ಆಯಿತು. ಪುನಃ ತ್ರಿಬಲ್ ಕ್ರೋಶ ಕಂಬ ಮಾಡ್ತೇನೆ.
ಪುನಃ 1 2 3 ಚೈನ್ ತಗೊಳ್ತೇನೆ. ಇದು ಈ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಹೋಗಿ ಲಾಕ್ ಮಾಡಿ. ಈಗ 4 ಪಿಕಾಟ್ ಆಯಿತು. ಈಗ 4 ಸಲ ತ್ರಿಬಲ್ ಕ್ರೋಶೆ ಅಂದರೆ ಪಿಕಾಟು ಆಯಿತು, ತ್ರಿಬಲ್ ಕ್ರೋಶೆ. ಈಗ 2 ಸಲ ಸೂಜಿ ಮೇಲೆ ಈಗ 5ನೇ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೆ ನಾನು. 2 ದಾರದಲ್ಲಿ 1 ಸಲ ಪಾಸ್ ಮಾಡಿ 2 ದಾರದಲ್ಲಿ 1 ಸಲ ಪಾಸ್ ಮಾಡೋದು. ಈಗ ಇಲ್ಲಿ 5ನೇ ತ್ರಿಬಲ್ ಕ್ರೋಶಕ್ಕೆ ಪಿಕಾಟ್ ಮಾಡಲಿಕ್ಕೆ 1 ಸಲ ನಾನು ಒಂದು ಸಿಂಗಲ್ ಕ್ರೋಶ ಹಾಕಿ ನಾನಿಲ್ಲಿ ಈ ಥರ ಹ್ಯಾಂಗಿಂಗ್ ಬೀಡ್ ಸಿಗ್ತದೆ ಅದನ್ನು ತಗೊಂಡಿದ್ದೇನೆ. ಅದರಲ್ಲಿ ಇದನ್ನು ಒಂದು ಹ್ಯಾಂಗಿಂಗ್ ಬೀಡ್ ಮ್ಯಾಚ್ ಆಗುವ ಥರದ್ದು ನಾವು ಹ್ಯಾಂಗಿಂಗ್ ಬೀಡ್ ತಗೊಳ್ಬೇಕು. ಅವರು ಹ್ಯಾಂಗಿಂಗ್ ಬೀಡ್ ಹಾಕಲಿಕ್ಕೆ ಹೇಳಿದ್ದಾರೆ, ಕುಚ್ಚು ಬೇಡ ಹೇಳಿದ್ದಾರೆ. ಸೊ ಅವರು ಕಳಿಸಿದ ಫೋಟೋದನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ ಸ್ಟಾರ್ಟಿಂಗ್ ಬೇಕಿದ್ದರೆ ವೀಡಿಯೋದಲ್ಲಿ. ಅದೇ ಫೋಟೋದಲ್ಲಿ ಇದೇ ಥರ ಇರೋದು, ಮಾತ್ರ ಕಲರ್ ಬೇರೆ ಉಂಟು. ಇದು ಲಾಕ್ ಮಾಡಿದೆ. ಈಗ ಸುದಿಗೊಂದು ಸಲ ಒಂದು ಚೈನ್ ಹಾಕಿದ್ದೇನೆ, ಪುನಃ ಒಂದು ಸಲ ಚೈನ್ ಹಾಕಿ ಇದಕ್ಕೆ ಉಂಟು ನೋಡಿ, ಈ ತ್ರಿಬಲ್ ಕ್ರೋಶಕ್ಕೆ ಇದನ್ನು ಲಾಕ್ ಮಾಡಬೇಕು. ಆಗ ಅಲ್ಲಿಂದ ಪಿಕಾಟು ಹ್ಯಾಂಗಿಂಗ್ ಬೀಡು ಎರಡೂ ಬರ್ತದೆ. ಪುನಃ ಈಗ 4 ಸಲ ತ್ರಿಬಲ್ ಕ್ರೋಶ ಮಾಡಬೇಕು. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ನೆಕ್ಸ್ಟು 1 2 3 ಚೈನ್ ಮಾಡ್ತೇನೆ. ಪುನಃ ಈ ತ್ರಿಬಲ್ ಕ್ರೋಶ ಕಂಬಕ್ಕೆ ನಾನು ಲಾಕ್ ಮಾಡ್ತೇನೆ. ಈಗ 1 ಆಯಿತು, ಇನ್ನು 3 ಮಾಡಬೇಕು. ತ್ರಿಬಲ್ ಕ್ರೋಶ ಅಂದರೆ ಕಂಬ, ತ್ರಿಬಲ್ ಕ್ರೋಶದ ಕಂಬ. ಪುನಃ 1 2 3 ಚೈನ್ ಮಾಡ್ತೇನೆ. ಈ ಕಂಬಕ್ಕೆ ಇದನ್ನು ಹೋಗಿ ಲಾಕ್ ಮಾಡ್ತೇನೆ. ಈಗ ನಮ್ಮದು ಬೀಡ್ ಆದ ನಂತರ ಹ್ಯಾಂಗಿಂಗ್ ಬೀಡ್ ಆದ ನಂತರ 2 ತ್ರಿಬಲ್ ಕ್ರೋಶ ಆಯಿತು. ಇನ್ನು 2 ತ್ರಿಬಲ್ ಕ್ರೋಶ ಮಾಡಲಿಕ್ಕುಂಟು. ಈಗ ನೋಡಿ ಇಲ್ಲಿ ಕ್ಲೀನ್ ತೋರಿಸ್ತೇನೆ ನಾನು. 4 ತ್ರಿಬಲ್ ಕ್ರೋಶ ಕಂಬಾಗಿ 1 ಹ್ಯಾಂಗಿಂಗ್ ಬೀಡ್ ಹಾಕಿದೆ. ಪುನಃ ಈ ಸೈಡಲ್ಲಿ 4 ತ್ರಿಬಲ್ ಕ್ರೋಶ ಕಂಬ ಪಿಕಾಟ್ ಹಾಕಿ ಆಯಿತು. ಈಗ ಇಲ್ಲಿ 4 ಚೈನ್ ಗ್ಯಾಪ್ ಉಂಟಲ್ಲ, ಸ್ಟಾರ್ಟಿಂಗ್ ನಾನು ಒಂದು ಸಲ ಲಾಕ್ ಮಾಡಿದ್ರೆ ಅದೇ ಥರ ಇದನ್ನು ಒಂದು ಸಲ ಲಾಕ್ ಮಾಡುವ. ಮತ್ತು ಈ 4 ಚೈನ್ ಲಾಕಿನ ಮೇಲೆ ಒಂದು ಸಲ ಲಾಕ್ ಮಾಡುವ. ಈಗ ನಾನು ಮೀಡಿಯಮ್ ಸೈಜ್ ಬೀಡ್ ತಗೊಳ್ತೇನೆ, ದಾರ ಮೇಲೆ ಎತ್ತೇನೆ, ಮೀಡಿಯಮ್ ಸೈಜ್ ಬೀಡ್ ತೋರಿಸ್ತೇನೆ ನಾನು ನಿಮಗೆ. ಇದು ಸೆಕೆಂಡ್ ಇದು ಮಾಡೋದು ಟರ್ನಿಗೆ ನಾನು ತಗೊಂಡಿದ್ದೆ ಮೀಡಿಯಮ್ ಸೈಜ್ ಬೀಡ್. ಅದನ್ನು ಬೀಡ್ ಲಾಕ್ ಮಾಡಿ ಈಗ ನಾನು ಅಲ್ಲಿ 2 ಚೈನ್ ಹಾಕಿದ್ದಲ್ಲ, ಈ ಲಾಕ್ನಲ್ಲಿ ಈ ಲಾಕ್ ಮಾಡ್ತೇನೆ. ನಾನು ನಿಮಗೆ ಈಗ ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ ಕುಚ್ಚು ಹಾಕಬೇಕಂತಿದ್ರೆ ಇಲ್ಲಿ ನೀವು ಬೀಡ್ ಹಾಕೋದು ಬೇಡ. ಇಲ್ಲಿ 2 ಚೈನ್ನ ಬದಲಿ 4 ಚೈನ್ ಹಾಕಿ. ಇಲ್ಲಿ 1 4 ಚೈನ್ ಉಂಟಲ್ಲಿ 2 4 ಚೈನ್, 6 ಚೈನ್ ಹತ್ತಿರ ಆಚೆ ಈಚೆ 2 4 ಚೈನ್ ಹಾಕಿದರೆ ಆಗ ನಿಮಗೆ ಆಚೆಯಲ್ಲಿ ಕುಚ್ಚು ಬರ್ತದೆ, ಈಚೆಯು ಕುಚ್ಚು. ಈ 2 ಚೈನನ್ನು ಸ್ಕಿಪ್ ಮಾಡಿ 4 ಚೈನ್ ಹಾಕಿ ಸಾಕು. ಬೀಡು ಸ್ಕಿಪ್ ಮಾಡಬೇಕು. ಡಿಸೈನನ್ನು ಕೆಲವು ಚೇಂಜ್ ಮಾಡೋದು ನಾವು ಹೇಗೆ ಕಸ್ಟಮರಿಗೆ ಬೇಕು ಹಾಗೆ ಚೇಂಜ್ ಮಾಡೋದು ಇದೇ ಥರ. ಅವ್ರು ಕುಚ್ಚು ಬೇಡ, ಅವರು ಕಳಿಸಿದ ಡಿಸೈನಲ್ಲಿ ಕುಚ್ಚು ಇಲ್ಲ. ಸೊ ಇದಾಯ್ತಲ್ಲ. ಈಗ ನೆಕ್ಸ್ಟ್ 4 ಚೈನಲ್ಲಿ ಪುನಃ ರಿಪೀಟೆಡ್ 1 ಸಲ ಸಿಂಗಲ್ ಕ್ರೋಶ ಮಾಡ್ತೇನೆ. ಪುನಃ 2 ಸಲ ಸೂಜಿ ಮೇಲೆ ದಾರ್ತಾರೆ. ಈ 6 ಚೈನ್ ಉಂಟಲ್ಲ, ಆರ್ಚ್ ಉಂಟಲ್ಲ, ಅದರಲ್ಲಿ ಹೋಗಿ ತ್ರಿಬಲ್ ಕ್ರೋಶ ಕಂಬ ಮಾಡ್ತೇನೆ. ಆನಂತರ 1 ಇಲ್ಲಿ ನೋಡಿ 3 ಚೈನ್ ಹಾಕಿದೆ. ಇದನ್ನು ಈ ಕಂಬಕ್ಕೆ ನಾನು ಹೋಗಿ ಲಾಕ್ ಮಾಡ್ತೇನೆ. ಹೀಗೆ ತ್ರಿಬಲ್ ಕ್ರೋಶ ಕಂಬ ಮತ್ತು ಪಿಕಾಟ್ ಹಾಕಿ 4 ನಮಗೆ ಆಗಬೇಕು, 4 ಆಗಬೇಕು. 1 2 3 1 ತ್ರಿಬಲ್ ಕ್ರೋಶ ಕಂಬ ಆಯಿತು. ಈಗ 3 ಸಲ ಚೈನ್ ಹಾಕಿ ಈ ತ್ರಿಬಲ್ ಕ್ರೋಶ ಕಂಬಕ್ಕೆ ಹೋಗಿ ಇದನ್ನು ಲಾಕ್ ಮಾಡಿದ್ರೆ ಅದು ಪಿಕಾಟ್ ಆಗ್ತದೆ. ಇದು ಸೇಮ್ ಪ್ರೋಸೆಸ್ಸನ್ನು ಈಗ 4 ಸಲ ನಾನು ಇದನ್ನು ತ್ರಿಬಲ್ ಕ್ರೋಶ ಕಂಬ ಮಾಡಿ ಪಿಕಾಟ್ ಮಾಡ್ತೇನೆ. ನಾನಿಲ್ಲಿ ನೋಡಿ 4 ತ್ರಿಬಲ್ ಕ್ರೋಶ ಕಂಬ ಹಾಕಿದೆ. ಈಗ ಏನು 5ನೇದು ತ್ರಿಬಲ್ ಕ್ರೋಶ ಕಂಬ ಹಾಕಿದೆ. ಪಿಕಾಟ್ ಹಾಕೋ ಬದಲು 1 ಚೈನ್ ಹಾಕ್ತೇನೆ. 3 ಚೈನ್ನ ಬದಲು 1 ಚೈನ್ ಹಾಕಿದೆ. ದಾರ ಮೇಲೆ ಎತ್ತೇನೆ. 1 ಹ್ಯಾಂಗಿಂಗ್ ಬೀಡ್ ತಗೊಳ್ತೇನೆ. ಇದರಲ್ಲಿ ಪಾಸ್ ಮಾಡ್ತೇನೆ. ಇದು ಪಾಸ್ ಮಾಡಲಿಕ್ಕೆ ಈಸಿ ಇರ್ತದೆ, ಯಾಕೆಂದರೆ ರಿಂಗ್ ದೊಡ್ಡದಿರ್ತದೆ. ಪಾಸ್ ಮಾಡಿದೆ. ಪುನಃ ಇದು ಬೀಡ್ ಲಾಕ್ ಮಾಡಿದೆ, ಹ್ಯಾಂಗಿಂಗ್ ಬೀಡ್ ಲಾಕ್ ಮಾಡಿದೆ. ಪುನಃ ಒಂದು ಚೈನ್ ಹಾಕ್ತೇನೆ. ಅದನ್ನು ಈ 5ನೇ ಕಂಬ ಉಂಟಲ್ಲ ತ್ರಿಬಲ್ ಕ್ರೋಶ ಕಂಬಕ್ಕೆ ಇದನ್ನು ಲಾಕ್ ಮಾಡ್ತೇನೆ. ಪುನಃ 2 ಸಲ ದಾರ. ಇನ್ನು ಪುನಃ 4 ನಾವು ತ್ರಿಬಲ್ ಕ್ರೋಶ ಕಂಬ ಮತ್ತು ಪಿಕಾಟ್ ಮಾಡಬೇಕು. ಈಗ ನಿಮಗೆ ಕಂಪ್ಲೀಟ್ 2 ಸಲ ಹೇಳುವಾಗ ಅರ್ಥ ಆಗಿರ್ಬೋದು. ನೀವು ವ್ಯೂ ಆದಷ್ಟು ಕರೆಕ್ಟ್ ವ್ಯೂ ಮಾಡುವವರು. ಮಾಡಿದ ನಂತರ ಏನಾದರೂ ಪ್ರಾಬ್ಲಮ್ ಬಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಾನು ಆದಷ್ಟು ನಿಮಗೆ ಕ್ಲಿಯರಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಮೊನ್ನೆ ಒಂದು ಸಲ ಹಾಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಬಟ್ ಅದನ್ನು ನನ್ನ ಕಡೆಗೆ ಅದು ಕರೆಕ್ಟ್ ಆಗಲಿಲ್ಲ. ನನಗೆ ನಾನು ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡುವಂಥ ಮೊಬೈಲ್ ಆ್ಯಂಗಲ್ ಚೇಂಜ್ ಮಾಡಿದೆ. ಅದು ಹತ್ತಿರದಲ್ಲಿ ತೋರ್ತಿರಲಿಲ್ಲ, ನಿಮಗೆ ಅರ್ಥ ಆಗಲಿಕ್ಕಿಲ್ಲ ಅಂತ ನಾನು ಅಪ್ಲೋಡ್ ಮಾಡಿದವ್ರ ಕಡೆಗೆ ಡಿಲೀಟ್ ಮಾಡಿದೆ. ಸೊ ಈ ಸಲ ನಾನು ಆದಷ್ಟು ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ನೋಡ್ತಾ ಇದ್ದೇನೆ. 3 ಚೈನು ಇಲ್ಲಿ ನೋಡಿ. ಇಲ್ಲಿ ನಾವೀಗ ಹ್ಯಾಂಗಿಂಗ್ ಬೀಡ್ ಆದ ನಂತರ 4 ಸಲ ಹಾಕಬೇಕು. ಈಗ ಎಷ್ಟು ಸಲ? 3 ಸಲ ಆಯಿತು. ಇನ್ನೂ 1 ಸಲ ತ್ರಿಬಲ್ ಕ್ರೋಶ. ಇದು ಮಾಡ್ತಾ ನಿಮಗೆ ಅರ್ಥ ಆಗ್ತಾ ಹೋಗ್ತದೆ.
1 2 3 ಇದನ್ನು ಲಾಕ್ ಮಾಡ್ತೀನಿ. ಇದೇ ಥರ ಕಂಟಿನ್ಯೂಷನ್ ಮಾಡ್ತಾ ಹೋಗೋದು. ಈಗ ನೋಡಿ ಇದು 4 ಸಲ ಆಯಿತು. ಹ್ಯಾಂಗಿಂಗ್ ಬೀಡ್ ಆದ ನಂತರ ಆಚೆ 4 ಸಲ ತ್ರಿಬಲ್ ಕ್ರೋಶ, ಈಚೆಯಲ್ಲಿ ತ್ರಿಬಲ್ ಕ್ರೋಶ ಇದು ಕಂಬ ಇದು ಇಲ್ಲಿಯೂ ಮಿಡ್ಲಲ್ಲಿ 5ಗೆ ನಾವು ಹ್ಯಾಂಗಿಂಗ್ ಬೀಡ್ ಹಾಕೋದು. ಇದನ್ನು ಇಲ್ಲಿ 4 ಚೈನ್ ಗ್ಯಾಪ್ಗೆ ಹೋಗಿ ನಾವು ಇದನ್ನು ಆರ್ಚನ್ನು ಲಾಕ್ ಮಾಡುವ, ಪುನಃ ಲಾಕಿನ ಮೇಲೆ ಲಾಕ್ ಮಾಡುವ. ಆನಂತರ ಪುನಃ ನಾನೀಗ ದಾರ ಮೇಲೆತ್ತಿ ಒಂದು ಮೀಡಿಯಮ್ ಸೈಜಿನದ್ದು ನಾನು ಬೀಡ್ ತಗೊಂಡಿದ್ದೇನೆ. ಅವರು ಇದೇ ಥರ ಬೀಡ್ ಇದ್ದದರಲ್ಲಿ ಬೇರೆ ಬೇರೆ ರೋಸ್ ಬೀಡು ಬರ್ತದೆ ಈಗೆಲ್ಲ, ಬಟ್ ಅದರಲ್ಲಿ ಅದೇ ಥರ ಇತ್ತು. ಬೀಡ್ ಲಾಕ್ ಮಾಡಿದೆ, ಪುನಃ ಈ 2 ಚೈನ್ ಲಾಕ್ ಮಾಡಿದ್ದೇನಲ್ಲ ಅದನ್ನು ಪುನಃ ಇಲ್ಲಿಗೆ ಅದೇ ಲಾಕಿನ ಮೇಲೆ ಇದನ್ನು ಲಾಕ್ ಮಾಡ್ತೇನೆ. ಪುನಃ ಇಲ್ಲಿ ಇದು ಒಂದು ಲಾಕ್ ಮಾಡಿ ಪುನಃ ಈಗ ಆರ್ಚಿಗೆ ಹೋಗ್ತೇನೆ. ಇದೇ ಥರ ನಾನು ಕಂಟಿನ್ಯೂಷನ್ ಮಾಡಿ ಕಂಪ್ಲೀಟ್ ಪಿಕ್ಚರ್ ನಿಮಗೆ ತಂದು ನಾನು ತೋರಿಸ್ತೇನೆ. ನೋಡಿ ಈ ಥರ ಬರ್ತದೆ. ಇನ್ನು ಕುಚ್ಚು ಹಾಕಲಿಕ್ಕೆ ಇಲ್ಲ, ಕುಚ್ಚು ಹಾಕೋದಿದ್ರೆ ಇಲ್ಲಿ ಹಾಕಲಿಕ್ಕೆ ಇರೋದು. ಕಂಪ್ಲೀಟ್ ಸಾರಿ ಮಾಡಿ ಹೇಗೆ ಫೈನಲ್ ಲುಕ್ ಬಂತಂತ ನಾನು ನಿಮಗೆ ತೋರಿಸ್ತೇನೆ. ನಾನೀಗ ನೋಡಿ ಇದು ಈ ಸಾರಿ ಕುಚ್ಚು ಕಂಪ್ಲೀಟ್ ಮಾಡಿ ತಂದಿದ್ದೇನೆ. ನೋಡಿ ಇದಕ್ಕೆ ಇದು ಕುಚ್ಚು ಹಾಕಲಿಕ್ಕೆ ಇಲ್ಲ, ಕಸ್ಟಮರ್ ಕುಚ್ಚು ಬೇಡ ಹೇಳಿದ್ದಾರೆ. ಅವರು ಹಾಕಿದ ವೀಡಿಯೋದಲ್ಲಿ ಇದೇ ಥರ ಉಂಟು. ಸೊ ಬೇಕಿದ್ರೆ ನಾನು ವೀಡಿಯೋ ನಾನು ಆದರೆ ಶೇರ್ ಮಾಡ್ತೇನೆ. ಸೊ ನೋಡಿ ಇಲ್ಲಿ ನಾನು ಹೇಳಿದ್ದೇನಲ್ಲ, ನೀವು ಬೀಡ್ಸ್ ಕುಚ್ಚು ಬೇಕಿದ್ದರೆ ಈ ಬೀಡ್ಸಿನ ಬದಲಿ ಕುಚ್ಚು ಹಾಕಿ ಈ ಡಿಸೈನನ್ನು ಇನ್ನೊಂದು ಥರದಲ್ಲಿಯೂ ಕಂಪ್ಲೀಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀನಿ ನೋಡಿ, ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಲೈಕ್ ಮಾಡಿದವರು ಹೈಪ್ ಬಟನ್ ಒತ್ತಿ ಹೈಪನ್ನು ಮಾಡಿ. ಈಗ ಅದೊಂದು ಆಪ್ಷನ್ ಬಂದಿದೆ, ಅದನ್ನು ನನಗೆ ಮಾಡಿ ಸಪೋರ್ಟ್ ಮಾಡಿ. ನಾನು ಬರುವಾಗ ಒಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.